ದೇವ್ರ ನಮ್ಮ ಮಾತ್ರ ಮಹಿಮೆ ಬರಲಿ. ಪ್ರಲಾಪಗಳು 4ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ 6ನೇ ವಾಕ್ಯ ಈ ರೀತಿಯಾಗಿ ಓದಿ ನೋಡೋಣ. ಮುಷ್ಟಾನ್ನವನ್ನು ಉಣ್ಣುತ್ತಿದ್ದವರು ಬೀದಿಗಳಲ್ಲಿ ದಿಕ್ಕೆಟ್ಟು ಅಲಿಯುತ್ತಿದ್ದಾರೆ ಅಂತ ದೇವ್ರ ವಾರ್ತೆಯಲ್ಲಿ ಇರ್ತದೆ. ಚಿಕ್ಕತನದಿಂದಲೂ ಸಕಲಾತಿಯನ್ನು ಒದೆಯುತ್ತಿದ್ದವರಿಗೆ ತಿಪ್ಪೆಗಳನ್ನು ಅಪ್ಪಿಕೊಳ್ಳುವ ಗತಿ ಬಂತು. ಯಾರ ಕೈಯೂ ಸೋಕದೆ ಕ್ಷಣ ಮಾತ್ರದಲ್ಲಿ ಹಾಳಾದ ಸೊದೋಮಿನ ಪಾಪಕ್ಕಿಂತಲೂ ನನ್ನ ಪ್ರಜೆಯ ಅಧರ್ಮವು ಹೆಚ್ಚಾಯ್ತಲ್ಲ. ಈ ಪ್ರಜೆಯಲ್ಲಿ ಮಹನೀಯರು ಹಿಮಕ್ಕಿಂತ ಶುಭ್ರವಾಗಿಯೂ ಹಾಲಿಗಿಂತ ಬಿಳುಪಾಗಿಯೂ ಇದ್ದರು. ಅವರ ದೇಹದ ಬಣ್ಣವು ಹವಳವನ್ನು ಮೀರಿತು. ಅವರ ರೂಪವು ಇಂದ್ರನಿಲಯ ಮಣಿಯಷ್ಟು ಅಂದವಾಗಿತ್ತು. ಇವರ ಪಾಪದ ಬಗ್ಗೆ ದೇವರ ವಾಕ್ಯ ಹೇಳುತ್ತದೆ. ದೇವರು ಅವರು ಸೊದೋಮ್ ಅಲ್ಲಿ ಪಾಪ ನಡೆಯೋದ್ರಿಂದ ಅದು ಬೆಂಕಿಯಲ್ಲಿ ಸುಟ್ಟೋಯ್ತು ಅಂತ ದೇವರ ವಾರ್ತೆಯಲ್ಲಿ ಹೇಳ್ತದೆ. ಅದೇ ರೀತಿಯಾಗಿ ಈ ಜನರು ಸಹ ಮುಷ್ಟಾನ್ನವನ್ನೆಲ್ಲ ತಿಂದು ಏನು ಇಲ್ಲದೆ ದಿಕ್ಕಟ್ಟವರಾಗಿ ಅಳಿಯುತ್ತಾರೆ. ಪಾಪದಿಂದ ಅವರು ತಿಪ್ಪೆಯನ್ನು ಹತ್ತಿಕೊಳ್ಳುವಂತೆ ಗತಿ ಬಂತಂತ ದೇವರ ವಾರ್ತೆಯಲ್ಲಿ ಹೇಳ್ತದೆ. 10ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ನ್ಯಾಯ ವಿಚಾರಣೆಯ ದಿವಸದಲ್ಲಿ ಅಂಥ ಊರಿನ ಗತಿಯು ಸೊದೋಮ್ ಗೊಮೋರಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ದೇವರ ವಾರ್ತೆಯಲ್ಲಿ ಹೇಳಿದೆ. ದೇವರು ನಮ್ಮ ಮಾತ್ರ ಮಹಿಮೆ ಬರಲಿ. ಈ ವೇಳೆಯಲ್ಲಿ ಯಾರ್ಯಾರು ಸೊದೋಮ್ ಗೊಮೋರದ ಹಾಗೆ ಪಾಪದಲ್ಲಿ ಮುಳುಗಿದ್ದೀರೋ, ಒಂದು ವೇಳೆ ಈ ವೇಳೆಯಲ್ಲಿ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿ. ಆ ಗತಿ ನಮಗೆ ಬರಬಾರದು. ಆಮೇನ್. ಈ ಊರಲ್ಲಿ ನೋಡಿ, ಅಯ್ಯೋ ಕೊರಚಿಗೆ, ಅಯ್ಯೋ ಬೆತಾಸ್ಯವೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳನ್ನು ತೂರ್ ಮತ್ತು ಸಿದೋಮ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿತಟ್ಟು ಒದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಪ್ರೈಸಲಾಡ್. ಈ ವೇಳೆಯಲ್ಲಿ ಅದೇನೇ ಪಾಪದ ಕಡೆಗಿಂದ ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಅವರು ಆ ಸ್ವಾರ್ಥೆಯನ್ನು ದೇವರ ಕಡೆ ವಾರ್ತೆಗಳನ್ನು ಕೇಳಿ ತಕ್ಷಣ ಅವ್ರೇನು ಮಾಡಿದಂತೆ ರಿಪೆಂಟ್ ಮಾಡಿದಂತೆ ಅವರ ಪಾಪಗಳನ್ನು ಕ್ಷಮಾಪಣೆ ಕೊಟ್ಟು ಕೇಳಿ ದೇವರ ಕಡೆಗೆ ಅವರು ತಿರುಗಿ ಆತನ ಕೋಪದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದರು, ತಿರುಗಿಸಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮ ಗತಿಗಿಂತಲೂ ತೂರು ಸಿದೋಮ್ ಪಟ್ಟಣ ಗತಿಗಳು ಮೇಲಾಗಿರುವುದು. ನೋಡಿದ್ರ, ಅವರು ಪಾಪ ಕ್ಷಮಾಪಣೆ ತಕ್ಷಣ ಅವರು ತಿಳಿದುಕೊಂಡು ಕ್ಷಮಾಪಣೆ ಕೇಳಿದ್ರಂತೆ. ಈ ವೇಳೆಯಲ್ಲಿ ಯಾರ್ಯಾರಿದ್ದೀರೋ ನಿಮ್ಮ ಪಾಪಗಳು ತಪ್ಪುಗಳು ದೇವರ ಕಡೆಗೆ ಕ್ಷಮಾಪಣೆ ಕೇಳಿ ಪಾಪನ ಬಿಟ್ಟು ಪರಿಶುದ್ಧವಾಗಿ ಜೀವಿಸಲು ಆತನು ಬರುವಂಥ ನಿತ್ಯ ರಾಜ್ಯದಲ್ಲಿ ಸೇರಲು ಪ್ರಯತ್ನ ಮಾಡಿ. ಯೇಸು